अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्यो दत्त ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ಮತ್ತೆ ನಿಮ್ಮ ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತು ಹೇಳ ಹೊರಟ ವಿಚಾರ ತುಂಬಾನೇ ಅದ್ಭುತವಾಗಿದೆ. ಸೊ ಈ ವಿಚಾರ ಹೇಳೋದಕ್ಕೆ ನಮಗೆ ತುಂಬಾ ಆನಂದ ಅನಿಸುತ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಈ ತರ ಆಗತ್ತೆ ಅಂತ ಅನ್ಸೋದು ಒಂಥರ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸೊ ಯಾಕಂದ್ರೆ ದತ್ತ ಮಹಾರಾಜರ ಹತ್ರ ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತಂದ್ರೆ ಈ ಈ ವಿಡಿಯೋ ನೀವು ಕೇಳಿಸ್ಕೊಂಡ್ರೆ ಗೊತ್ತಾಗತ್ತೆ ಏನು, ಯಾಕೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದತ್ತ ಮಹಾರಾಜರ ಹತ್ರ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮುಖ್ಯವಾಗಿರ್ತಕ್ಕಂಥ ಕಾರಣ. ಈ ನಾಮಸ್ಮರಣೆ ಜೊತೆಗೆ ಪಾರಾಯಣ ಇವುಗಳಿಂದ ಆಗಿರ್ತಕ್ಕಂಥ ಲಾಭವೇನು ಅನ್ನೋದು ಇವತ್ತು ಈ ಕಥೆಯ ಮುಖ್ಯ ಅಂಶ. ಸೊ ನನಗೆ ಮುಂಬೈಯಿಂದ ಒಬ್ಬ ಒಂದು ಹೆಣ್ಮಗಳು ಫೋನ್ ಮಾಡ್ತಾರೆ. ಅವರ ಹೆಸರು ಕೂಡ ನಾನು ಹೇಳ್ತೀನಿ, ರಾಜೇಶ್ವರಿ ಅಂತ ಅವ್ರ ಹೆಸರು. ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಪ್ರೀತಿಯಿಂದ ಅವ್ರನ್ನ ರಾಜರಾಜಿ ಅಂತ ಕರಿತಾ ಇರ್ತಾರೆ. ಸೊ ನನ್ನ ಇವರು ಮೂಲತಃ ಕರ್ನಾಟಕದವರೇ ಆಗಿರೋದ್ರಿಂದ ಮುಂಬೈಯಲ್ಲಿ ಆಕಸ್ಮಿಕವಾಗಿ ನನ್ನ ವಿಡಿಯೋನ ಇವರು ರಾಜೇಶ್ವರಿ ಅವರು ಗಮನಿಸ್ತಾರೆ. ಸೊ ಪ್ರತಿಯೊಂದು ವಿಡಿಯೋನು ಕೂಡ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಮದುವೆ ಆಗಿ 2 ವರ್ಷ ಆದ್ಮೇಲೆ ಇವರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ನಾನು ಒಂದು ವಿಡಿಯೋ ಬಿಟ್ಟಿರ್ತೀನಿ, ಅದ್ಭುತವಾಗಿ ಉತ್ತಮವಾಗಿರ್ತಕ್ಕಂತಹ ಒಂದು ಮಗು ಹುಟ್ಟಬೇಕು ಅಂತಂದ್ರೆ ಸೊ ಏನ್ ಮಾಡಬೇಕು, ಅದಕ್ಕೆ ಯಾವ ತರ ಪ್ರಿಪರೇಷನ್ ಆಗಿರ್ಬೇಕು. ಸೊ ಇವ್ರು ಏನ್ ಮಾಡ್ತಾರೆ, ನನಗೊಂದು ಕರೆ ಮಾಡಿಕೊಂಡು ಏನ್ ಮಾಡಬೇಕು, ಯಾವ ಸೇವೆಯನ್ನ ಮಾಡಬೇಕು ಅಂತ ಕೇಳಿಸ್ಕೊಂಡಾಗ ಸೊ ಅವರಿಗೆ ನಾನು ಹೇಳಿರ್ತೀನಿ ಕೇಸರ್ ಪ್ರಸಾದ ನೀವು ತರಿಸ್ಕೊಳ್ಳಿ ಅಂತ. ಅದರ ಪ್ರಕಾರ ಕೇಸರ್ ಪ್ರಸಾದ ತರಿಸ್ಕೊಂಡು ಪ್ರತಿ ದಿವಸ ಕೇಸರ ಪ್ರಸಾದವನ್ನ ಸ್ವೀಕಾರ ಮಾಡಿ ಸೊ ಅದ್ರ ಜೊತೆ ಪ್ರತಿ ದಿವಸ ಒಂದು ಅಧ್ಯಾಯ ತಮಗೆ ಯಾವಾಗ ಫ್ರೀ ಆಗಿ ಸಿಗುತ್ತೋ ಆ ಫ್ರೀ ಸಿಕ್ಕಿರೋ ಟೈಮಲ್ಲಿ ಒಂದು ಬ್ಲ್ಯಾಕ್ ರೂಮ್ ಅಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ರೂಮಲ್ಲಿ ಒಂದು ತುಪ್ಪದ ದೀಪವನ್ನ ಅಂಟಿಸ್ಕೊಂಡು ಭಯ ಭಕ್ತಿಯಿಂದ ದತ್ತ ಮಹಾರಾಜರ ಒಂದು ವಿಶ್ವಾಸ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಆ ಒಂದು ಸೇವೆಯನ್ನ ಪ್ರಾರಂಭ ಮಾಡ್ತಾರೆ. ಅದು ಎಷ್ಟು ಮಟ್ಟಕ್ಕೆ ಅವ್ರಿಗೆ ರಿಸಲ್ಟ್ ತಂದು ಕೊಡುತ್ತೆ ಅಂದ್ರೆ ಅಲ್ಟಿಮೇಟ್ ರಿಸಲ್ಟ್ ತಂದು ಕೊಡುತ್ತೆ ಅವ್ರಿಗೆ. ನೋಡಿ, ಯಾವತ್ತೂ ಹೇಳೋದು ಒಂದೇ, ಯಾವ ತರಪ್ಪ ಅಂತಂದ್ರೆ ಸೊ ನೀವು ಏನೇ ಮಾಡಿದ್ರು ಕೂಡ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೆ ಅದು ರೀಚ್ ಆಗುತ್ತೆ ಅನ್ನೋದು ಒಂದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನ ನಾನು ಆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ವಿಲ್ ಬಿ ಸಕ್ಸೆಸಬಲ್ ಸ್ಟೋರಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಸೊ ಇಲ್ಲಿ ಏನಾಗುತ್ತೆ, ಇವರು ದತ್ತ ಮಹಾರಾಜರ ಮೇಲೆ ವಿಶ್ವಾಸ ಇಟ್ಟು ನಾನು ಹೇಳಿರ್ತಕ್ಕಂಥ ಒಂದು ಮಾತನ್ನ ಗಮನದಲ್ಲಿಟ್ಕೊಂಡು ಆ ಒಂದು ಸೇವೆನ ಪ್ರಾರಂಭ ಮಾಡ್ತಾರೆ. 1ನೇ ತಿಂಗಳಿಂದ ಹಿಡಿದು 9ನೇ ತಿಂಗಳವರೆಗೂ ಆ ಒಂದು ಸೇವೆ ಮಾಡ್ಕೊಂಡು ಬರ್ತಾರೆ. ಆ ಸೇವೆ ಅದು ಯಾವ ತರ ಅದು ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ ಅಂತಂದ್ರೆ 1ನೇ ತಿಂಗಳಿಗೆ ಅಷ್ಟು ಅದು ಕಾಣಲ್ಲ. 2ನೇ ತಿಂಗಳು, 3ನೇ ತಿಂಗಳಿಂದ ಆ ಮಗುವಿಗೆ ದೈವಿ ಶಕ್ತಿಯ ಒಂದು ಸ್ವರೂಪ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವರ ಮನೆಯಲ್ಲಿರ್ತಕ್ಕಂಥ ಸುಮಾರು ಸಮಸ್ಯೆಗಳು ದೂರ ಆಗ್ತಾ ಬರ್ತವೆ. ಸೊ ಅವರ ಯಜಮಾನರ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಜಸ್ಟ್ 9 ತಿಂಗಳಲ್ಲಿ ಅನ್ಬಿಲೀವಬಲ್, ಅದು ಊಹಿಸ್ಕೊಳಕ್ಕೂ ಆಗಲ್ಲ ಆ ಮಟ್ಟಕ್ಕೆ ಅವರು ಆ ಮಗು ಹುಟ್ಟೋದ್ರ ಒಳಗಡೆನೆ ಅದು ಆಗತ್ತೆ. ಸೊ ಕೊನೆಗೆ ಇದು ಎಲ್ಲಿ ಬಂದು ನಿಲ್ಲುತ್ತಪ್ಪ ಅಂತಂದ್ರೆ 9 ತಿಂಗಳಾದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಮುಹೂರ್ತದಲ್ಲಿ, ಆ ಮುಹೂರ್ತ ಯಾವುದು ಅಂತಂದ್ರೆ ಸ್ವಾಮಿ ಪ್ರಕಟ ದಿವಸ. ಸ್ವಾಮಿ ಪ್ರಕಟ ದಿವಸ ಆ ಮಗು ಜನ್ಮ ತಾಳ. ಇವತ್ತು ನಾನು ನಿಮಗೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಾಮಿ ಪ್ರಕಟ ದಿವಸ ಆಗಿ ಏನು ತುಂಬಾ ದಿವಸದ ವ್ಯತ್ಯಾಸ ಆಗಿಲ್ಲ. ಬಟ್ ಇವತ್ತು ನನಗೆ ಬೆಳಿಗ್ಗೆ ಅವರು ನನಗೆ ಫೋನ್ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಮ್ಮ ಅನುಕೂಲದ ಸ್ಥಿತಿಗತಿಯಲ್ಲಿ ಅವರೊಂದು ಮನೆಯನ್ನ ನೋಡ್ತಾ ಇದ್ದಾರೆ. ಸೊ ಮಾತುಕತೆನೂ ಮುಗಿದಿದೆ. ಸೊ ಟೋಕನ್ ಅಡ್ವಾನ್ಸ್ ಕೊಟ್ಟಾಗಿದೆ. ಇದು ಮಗು ಹುಟ್ಟೋದ ಮೇಲೆ ನಡೆದಿರ್ತಕ್ಕಂಥ ಇಟ್ಸ್ ಗ್ರೇಟೆಸ್ಟ್ ಮಿರಾಕಲ್.
ನಾನು ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ನಾಮಸ್ಮರಣೆ, ಗುರುಚರಿತ್ರೆ ಪಠಣ, ಮಾಧುಕರಿ ಸೇವೆ, ಇವೆಲ್ಲ ಇಟ್ಸ್ ವೆರಿ ಪವರ್‌ಫುಲ್ ಅವೆಲ್ಲ. ನೀವು ಅದು ಮಾಡಿರ್ತಕ್ಕಂಥ ಸೇವೆ ಎಲ್ಲೂನು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ 100% ನಾನು ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ತೀನಿ. ಅದು ಖಂಡಿತವಾಗಿಯೂ ನಡೆಯುತ್ತೆ. ಸೊ, ಇಲ್ಲಿ ನಾನು ಅವರಿಗೆ ಏನ್ ದೊಡ್ಡ ಸಜೆಷನ್ ಕೊಟ್ಟಿಲ್ಲ. ಫೋನ್ ಮಾಡಿದ್ರು ಒಂದು 5 ನಿಮಿಷ ಈ ತರ ಅಂತ ಹೇಳಿದೆ. ಸೊ, ನಾನು 5 ನಿಮಿಷ ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಸಮಯ ಇವತ್ತು ಅವರ ಲೈಫ್ ಸ್ಟೈಲ್ ಅನ್ನು ಬದಲಾಯಿಸಿದೆ. ಸೊ, ನಾನು ಪ್ರತಿ ಕಾಲು, ಪ್ರತಿ ಒಂದು ಫೋನು, ಪ್ರತಿಯೊಬ್ಬ ಮನುಷ್ಯ ನಾವು ಮಾತಾಡೋ ಮಾತು ಎಷ್ಟರ ಮಟ್ಟಿಗೆ ಅವನು ಪಾಸಿಟಿವ್ ಆಗಿ ತಗೋತಾನೆ ಅನ್ನೋದು ಈ ವಿಡಿಯೋ ಮುಖಾಂತರ ಸೊ ಅದಕ್ಕೆ ನಾನು ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಜೆಷನ್ ಕೊಡೋದು ಒಂದೇ ನನ್ನ ಕೆಲಸ. ಮಿಕ್ಕಿದ್ದು ಸ್ವಾಮಿ ಮಹಾರಾಜರು, ದತ್ತ ಮಹಾರಾಜರು ಇರೋದು. ಬಟ್ ಇವತ್ತು ಅವರು ಆ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗಿ ಕಷ್ಟದಲ್ಲಿ ಇರ್ತಕ್ಕಂಥವ್ರು ಒಂದು ನಾಮಸ್ಮರಣೆ, ಒಂದು ಪಾರಾಯಣದ ಪಠಣದಿಂದ ಯಾವ ಮಟ್ಟಕ್ಕೆ ಆ ಒಂದು ಮಗು ಹೊಟ್ಟೆಯಲ್ಲಿದ್ದಾಗಲೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಜೊತೆ ದವಾ ದುವಾ ಅಂತ ಮುಸ್ಲಿಂ ಭಾಷೆಯಲ್ಲಿ ಹೇಳ್ತಾರೆ. ದವಾ ದುವಾ ಅಂದ್ರೆ ಹಾಸ್ಪಿಟಲೈಸೇಷನ್ ಇರಬೇಕು, ಒಂದು ಕಡೆ ಆ, ದೇವರ ಮಾರ್ಗನೂ ಬೇಕು ಅನ್ನೋದಕ್ಕೆ ಇದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು. ಖಂಡಿತವಾಗಿಯೂ ನಾನು ಇದನ್ನ ಎಷ್ಟು ಸಾರಿ ಹೇಳಿದ್ರು ಕೂಡ ಕಡಿಮೆ ಅನ್ಸುತ್ತೆ. ನಾನು ಹೇಳೋದೊಂದೇ, ಗರ್ಭಿಣಿ ಇರ್ತಕ್ಕಂಥ ಹೆಣ್ಣು ಮಗಳು ದಯಮಾಡಿ ನೀವು ಒಂದು ಮಗುವನ್ನ ಉನ್ನತವಾಗಿರ್ತಕ್ಕಂಥ ಉತ್ತಮ ಪ್ರಜೆಯಾಗಿ ಮಗುವನ್ನ ನೀವು ಹೊಟ್ಟೆಯಲ್ಲಿದ್ದಾಗಲೇ ನೀವು ಆ ಇದನ್ನ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಮಗುನ ನೀವು ಕೈಯಲ್ಲಿ ಎತ್ಕೋತೀರಾ ಅನ್ನೋ ಒಂದು ಆತ್ಮವಿಶ್ವಾಸ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಧ್ಯೆ ಮಧ್ಯೆ ವಿಡಿಯೋ ಫೋನ್ಸ್ ಬಂದಾಗ ಇದೊಂದು ಸ್ವಲ್ಪ ನನಗೆ ಫೋನ್ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ದಯಮಾಡಿ ಅದ್ರ ಬಗ್ಗೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಮೋಟಿವೇಶನ್ ಸ್ಪೀಚ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನನಗೆ ಫೋನ್ ಮಾಡಿ, ನಾನು ಖಂಡಿತವಾಗಿಯೂ ನನ್ನ ಕೈಯಿಂದ ಎಷ್ಟು ಸಾಧ್ಯವಾದಷ್ಟು ನಿಮಗೆ ಸಜೆಷನ್ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.